ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. G7 ಸಭೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಟ್ರಂಪ್ ಭೇಟಿ ನಿಗದಿಯಾಗಿತ್ತು. ಆದ್ರೆ ಟ್ರಂಪ್ ಬೇಗ ಅಮೆರಿಕಕ್ಕೆ ಹೋಗ್ಬೇಕಾಗುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಇರಾನ್ ವಿರುದ್ಧದ ಯುದ್ಧ ಕಾರಣ ಆಗಿರಬಹುದು. ಆದ್ದರಿಂದ ಇಬ್ಬರ ನಡುವೆ ಭೇಟಿ ಆಗಿರ್ಲಿಲ್ಲ. ಇದಾದ ಮೇಲೆ ಟ್ರಂಪ್ ಹಾಗೂ ಮೋದಿ ನಡುವೆ ಫೋನ್ ಸಂಭಾಷಣೆ ನಡೆಯುತ್ತೆ. ಈ ಮಾತುಕತೆ ಆಲ್ಮೋಸ್ಟ್ 35 ನಿಮಿಷಗಳಾಗಿತ್ತು. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿ ನಂತರ ಟ್ರಂಪ್ ಒಮ್ಮೆ ಫೋನ್ ಮಾಡಿ ಶೋಕವನ್ನ ವ್ಯಕ್ತಪಡಿಸಿದ್ರು. ಆತಂಕವಾದದ ವಿರುದ್ಧ ನಾವಿದ್ದೇವೆ ಅಂತ ಕೂಡ ಹೇಳ್ಕೊಂಡಿದ್ರು. ಅದಾದ್ಮೇಲೆ ಇವರಿಬ್ಬರ ಮಾತುಕತೆ ಅಂದ್ರೆ ಇದೆ. ಅದಕ್ಕೆ ಮೋದಿಜಿ ಆಪರೇಷನ್ ಸಿಂಧೂರ್ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾರೆ. ಮೋದಿಜಿ ಸ್ಪಷ್ಟವಾಗಿ ಹೇಳ್ತಾರೆ, ಏಪ್ರಿಲ್ 22ರ ನಂತರ ಆತಂಕವಾದದ ವಿರುದ್ಧ ತಮ್ಮ ನಿಲುವು ಏನನ್ನೋದನ್ನ. ಮೋದಿಜಿ ಅಂತಹ ನಾಯಕರು ನಾವು ಪಡೆದಿದ್ದೆ ಪುಣ್ಯ. ಯಾಕಂದ್ರೆ ತುಂಬಾ ದಿನದಿಂದ ಏನೇನು ಸಹಿಸ್ಕೊಂಡು ಒಳ್ಳೆ ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ರು. ವಿರೋಧ ಪಕ್ಷಗಳು ಎಂತೆಂತ ಮಾತನಾಡಿದ್ರು ಕೂಡ ಏನು ಉತ್ತರವನ್ನ ಕೊಡ್ಲಿಲ್ಲ. ರಾಹುಲ್ ಗಾಂಧಿಯ ಪಾಲಿಟಿಕ್ಸ್ ಹೇಗಿತ್ತು ನೋಡಿ. ನರೇಂದರ್ ಸರೆಂಡರ್ ಅಂತ ಸಾರ್ವಜನಿಕ ಸಭೆಯಲ್ಲಿ ದೇಶದ ಪ್ರಧಾನಿ ಬಗ್ಗೆ ವ್ಯಂಗ್ಯ ಮಾಡ್ತಾರೆ. उधर से ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर और जी हजूर करके नरेंद्र मोदी जी ने ट्रंप के इशारे का पालन किया. ನರೇಂದರ್ ಸರೆಂಡರ್ ಅಂತ ಟ್ರಂಪ್ ಹೇಳಿದ್ರಂತೆ. ಅದಕ್ಕೆ ಮೋದಿಜಿ ಸರೆಂಡರ್ ಆದ್ರಂತೆ. ಅಂದ್ರೆ ಟ್ರಂಪ್ ಅವರೇ ಯುದ್ಧ ನಿಲ್ಸಿದ್ದು ಅಂತ. ಆಪರೇಷನ್ ಸಿಂಧೂರ್ ಬಗ್ಗೆ ವಿಶ್ವದ ತುಂಬಾ ಚರ್ಚೆ ಆಗ್ತಾ ಇದೆ. ಭಾರತೀಯ ಸೇನೆ ಪರಾಕ್ರಮವನ್ನ ಜಗತ್ತೇ ನೋಡಿದೆ. ಆದ್ರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ ಹೀಗೆ ಹೇಳ್ತಾರೆ. ದೇಶದ ಪ್ರಧಾನಿ ಮೇಲೆ ಕಾಮಿಡಿ ಮಾಡ್ತಾರೆ. ಈಗ ಇದೇ ರಾಹುಲ್ ಗಾಂಧಿ ಕೂಡ ಕೇಳಲೇಬೇಕು, ಟ್ರಂಪ್ ಮತ್ತೆ ಮೋದಿ ಅವರ ಮಧ್ಯೆ ಏನೇನು ಮಾತುಕತೆ ಆಗಿದೆ ಅನ್ನೋದು. ಒಂದು ನೆನ್ಪಿರ್ಲಿ, ಈ ಫೋನ್ ಕಾಲ್ ನನ್ನ ಟ್ರಂಪ್ ರಿಕ್ವೆಸ್ಟ್ ಮೇಲೆ ಮಾಡಿರೋದು. ರಾಹುಲ್ ಗಾಂಧಿ ಮೋದಿ ಮತ್ತೆ ಟ್ರಂಪ್ ಫೋನ್ ಅಲ್ಲಿ ಮಾತಾಡಿದ್ರು ಅಂತ ಹಸಿ ಸುಳ್ಳನ್ನ ಹೇಳ್ತಾರೆ. ಆದ್ರೆ ಆಪರೇಷನ್ ಸಿಂಧೂರ್ ನಂತರ ಇದೇ ಮೊದಲ ಬಾರಿ ಮಾತಾಡ್ತಾ ಇರೋದು. ಇದಕ್ಕಿಂತ ಮೊದಲು ಆಪರೇಷನ್ ಸಿಂಧೂರ್ ಬಗ್ಗೆ ಯಾವ ಮಾಹಿತಿಯನ್ನು ಕೂಡ ಟ್ರಂಪ್ಗೆ ಭಾರತ ಕೊಟ್ಟಿರ್ಲಿಲ್ಲ. ಮೇ 6 ಮತ್ತು 7ನೇ ತಾರೀಕು ರಾತ್ರಿ ಭಾರತ ಪಾಕಿಸ್ತಾನ ಹಾಗೂ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಕೇವಲ ಉಗ್ರರ ತಾಣಗಳನ್ನ ಅಷ್ಟೇ ಟಾರ್ಗೆಟ್ ಮಾಡಿ ಉಡಿಸ್ ಮಾಡ್ತು. ಭಾರತ ತುಂಬಾ ಮೆಚೋರ್ಡ್ ಆಗಿ ಕೆಲಸ ಮಾಡುತ್ತೆ. ಯೋಚನೆ ಮಾಡಿ, ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಮೋದಿ ಅವರನ್ನ ವಿರೋಧಿಸುವ ಸಲುವಾಗಿ ಯಾವ ಲೆವೆಲ್ಗೆ ಇಳಿಯುತ್ತೆ ಅಂತ. ಮೇ 9ನೇ ತಾರೀಕು ರಾತ್ರಿ ಅಮೆರಿಕದ ಉಪರಾಷ್ಟ್ರಪತಿ JD ವ್ಯಾನ್ಸ್ ಮೋದಿಗೆ ಕಾಲ್ ಮಾಡಿದ್ರು ಅಂತ ಮೋದಿಜಿ ಅವರೇ ಟ್ರಂಪ್ಗೆ ಹೇಳ್ತಾರೆ. ಆಗ ವ್ಯಾನ್ಸ್ ಹೇಳಿದ್ರು, ಪಾಕಿಸ್ತಾನ ಭಾರತದ ಮೇಲೆ ದೊಡ್ಡ ದಾಳಿ ನಡೆಸಬಹುದು ಅಂತ. ಅದಕ್ಕೆ ಮೋದಿ ಅವರ ಉತ್ತರ ಏನಾಗಿತ್ತು ಅಂದ್ರೆ, ಹಾಗೇನಾದ್ರೂ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡಿದ್ರೆ ಭಾರತ ಪಾಕಿಸ್ತಾನಕ್ಕೆ ತುಂಬಾ ದೊಡ್ಡದಾಗಿ ಉತ್ತರವನ್ನ ಕೊಡುತ್ತೆ ಅಂತ. ಇಲ್ಲಿ ಇವರ ಮಧ್ಯೆ ಕದನ ವಿರಾಮದ ಬಗ್ಗೆ ಯಾವುದೇ ಮಾತುಕತೆ ಕೂಡ ನಡೆದಿರ್ಲಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾವುದೇ ಸ್ಥಿತಿಯಲ್ಲಿ ಅಮೆರಿಕ ಹಾಗೂ ಭಾರತದ ಮಧ್ಯೆ ಟ್ರೇಡ್ ಡೀಲ್ ಆಗ್ಲಿ, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸುವ ಮಾತು ಬಂದೇ ಇಲ್ಲ ಅಂತ ಹೇಳ್ತಾರೆ. कभी भी किसी भी स्तर पर भारत अमेरिका ट्रेड डील या अमेरिका द्वारा भारत और पाकिस्तान के बीच मध्यस्थता जैसे विषयों पर बात नहीं हुई थी. सैन्य कार्रवाई रोकने की बात सीधे भारत और पाकिस्तान के बीच दोनों सेनाओं की एग्जिस्टिंग चैनल्स के माध्यम से हुई थी और पाकिस्तान के ही आग्रह पर हुई थी. प्रधानमंत्री मोदी ने जोर देकर कहा कि भारत ने न तो कभी मध्यस्थता स्वीकार की थी, न करता है और न ही कभी करेगा. इस विषय पर भारत में पूर्ण रूप से राजनीतिक एकमत है. राष्ट्रपति ट्रंप ने प्रधानमंत्री द्वारा विस्तार में बताई गई बातों को समझा और आतंकवाद के खिलाफ भारत की लड़ाई के प्रति समर्थन व्यक्त किया. प्रधानमंत्री मोदी ने यह भी कहा
कि भारत अब आतंकवाद को प्रॉक्सी वॉर नहीं, युद्ध के रूप में ही देखता है और भारत का ऑपरेशन सिंदूर अभी भी जारी है। राष्ट्रपति ट्रंप ने प्रधानमंत्री मोदी से पूछा कि क्या वे कनाडा से वापसी में अमेरिका रुक कर जा सकते हैं। पूर्व निर्धारित कार्यक्रमों के कारण प्रधानमंत्री मोदी ने अपनी असमर्थता व्यक्त की। दोनों लीडर्स ने तब तय किया कि वे निकट भविष्य में मिलने का प्रयास करेंगे। राष्ट्रपति ट्रंप और प्रधानमंत्री मोदी ने इजराइल ईरान के बीच चल रहे संघर्ष पर भी चर्चा की। रूस यूक्रेन कॉन्फ्लिक्ट पर दोनों ने सहमति जताई कि जल्द से जल्द शांति के लिए दोनों पक्षों में सीधी बातचीत आवश्यक है और इसके लिए प्रयास करते रहना चाहिए। 10-12 ಸಲ ಹೇಳಿದ್ರಲ್ಲ ನಾನು ಮಧ್ಯಸ್ಥಿಕೆ ವಹಿಸಿದೆ ಅಂತ, ಈಗ ನೇರವಾಗಿ ಅವರು ಹೇಳಿದೆಲ್ಲ ಸುಳ್ಳಂತ ಹೇಳಿದ್ದಾರೆ. ಅಂದ್ರೆ ಟ್ರಂಪ್ಗೆ ಇಂಡೈರೆಕ್ಟ್ ಆಗಿ ನೀವೇನೇನ್ ಮಾಡ್ತಾ ಇದ್ದೀರಾ ಅದೆಲ್ಲ ಭಾರತ ನೋಡ್ತಾ ಇದೆ ಅಂತ ಎಚ್ಚರಿಕೆ ಕೊಟ್ಟ ಹಾಗೆ ಇತ್ತು. ಇದು ಭಾರತದ ಹೊಸ ಲೀಡರ್ಶಿಪ್ ನ ತಾಕತ್. ಹಿಂದೆ ಒಬ್ರು ಪ್ರಧಾನ ಮಂತ್ರಿ ಇದ್ರು, ಉಗ್ರ ದಾಳಿ ಆದಾಗ ನಮ್ಮಿಂದ ಏನು ಮಾಡೋಕೆ ಆಗೋದಿಲ್ಲ, ನಾವು ದಾಳಿ ಮಾಡಿದ್ರೆ ಅವರು ವಾಪಸ್ ದಾಳಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಇದೇ ಅಮೆರಿಕದ ಮುಂದೆ ಉಗ್ರರ ದಾಳಿ ಆದಾಗ ಕೈ ಕಟ್ಟಿ ನಿಂತಿದ್ರು. ಆದ್ರೆ ಈಗ ಇದು ಹಳೆಯ ಭಾರತ ಅಲ್ಲ, ಭಾರತ ಬದಲಾಗಿದೆ. ಭಾರತ ಈಗ ಸುರಕ್ಷಿತ ಕೈಗಳಲ್ಲಿದೆ. ನಮ್ಗೆ ಮಧ್ಯಸ್ಥಿಕೆ ಮಾಡುವ ಅವಶ್ಯಕತೆ ಇಲ್ಲ, ಮುಂದೆ ಕೂಡ ಇರೋದಿಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಭಾರತ ಈಗ ಆತಂಕವಾದವನ್ನ ಪ್ರಾಕ್ಸಿ ವಾರ್ ತರ ನೋಡೋದಿಲ್ಲ, ಯುದ್ಧದ ರೀತಿಯಲ್ಲೇ ನೋಡುತ್ತೆ ಅನ್ನೋದು ಹೇಳ್ತಾರೆ. ಹಾಗೆ ಆಪರೇಷನ್ ಸಿಂಧೂರ್ ಈಗ್ಲೂ ಜಾರಿಯಲ್ಲಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಟ್ರಂಪ್ಗೆ ಗೊತ್ತಾಗಿರುತ್ತೆ ಮೋದಿ ಅವರು ಕೋಪದಲ್ಲಿದ್ದಾರೆ ಅಂತ. ಅದಕ್ಕೆ ಕೆನಡಾದಿಂದ ಹೋಗ್ಬೇಕಾದ್ರೆ ಅಮೆರಿಕಕ್ಕೆ ಬಂದು ಹೋಗಿ ಅಂತ ಕರೀತಾರೆ. ಆದ್ರೆ ಮೋದಿ ಅವರು ನನ್ಗೆ ತುಂಬಾ ಕೆಲಸ ಇದೆ, ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಭಾರತದ ಹೊಸ ಲೀಡರ್ಶಿಪ್ ನ ತಾಕತ್. ಈಗ್ಲೂ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ 37 ದಿನದಿಂದ ಯಾಕೆ ಇದನ್ನ ಮಾತಾಡ್ಲಿಲ್ಲ ಅಂತ. ಇವರಿಗೆ ಯಾವತ್ತೂ ಕೂಡ ಬುದ್ಧಿ ಬರೋದೇ ಇಲ್ಲ. ಪದೇ ಪದೇ ಭಾರತದ ವಿರುದ್ಧ, ಭಾರತದ ನಾಯಕನ ವಿರುದ್ಧ ಹೇಳಿಕೆ ಕೊಟ್ಕೊಂಡು ಇರೋದೇ ಆಯ್ತು ಇವರ ಹಣೆ ಬರಹ. ರಾಹುಲ್ ಗಾಂಧಿಯ ವಿಡಿಯೋ ಕ್ಲಿಪ್ಗಳು ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ದುರಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.